ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಹಲಸಿನ ಹಣ್ಣಿನ ಬೋಂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಹಲಸಿನ ಹಣ್ಣನ್ನು ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ ಸಣ್ಣ ಕಪ್ನಲ್ಲಿ. ಬೆಲ್ಲ ಅರ್ಧ ಕಪ್ ಆದರೆ ಸಾಕಾಗುತ್ತೆ. ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ತೊಗೊಳ್ಳಿ. ತೆಂಗಿನಕಾಯಿ ತುರಿ ಕೂಡ ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಹಾಗೆ ಚಿಟಿಕೆ ಸೋಡಾ ಕೂಡ ಹಾಕ್ಕೊಳ್ಬೇಕು. ಹಾಕ್ಕೊಂಡಿದ್ದನ್ನು ನೀರು ಮಾತ್ರ ಸ್ವಲ್ಪನೂ ಹಾಕಬಾರ್ದು, ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಒಂದು 2 ನಿಮಿಷ ನೀವು ರುಬ್ಕೊಂಡ್ರೆ ಸಾಕು, ನುಣ್ಣಗೆ ಈ ರೀತಿ ಪೇಸ್ಟ್ ಆಗುತ್ತೆ. ಈ ಪೇಸ್ಟ್ ಎಷ್ಟು ಹಿಡಿಸುತ್ತೆ ಅಷ್ಟನ್ನು ಗೋಧಿ ಹಿಟ್ಟು ಹಾಕೋಬೇಕಾಗುತ್ತೆ. ನಾವಿಲ್ಲಿ ಕರೆಕ್ಟಾಗಿ ಮೆಜರ್ಮೆಂಟ್ ಅಂತ ಹೇಳೋದಕ್ಕಾಗಲ್ಲ, ಅದು ಎಷ್ಟು ಹಿಡಿಸುತ್ತೆ ನೋಡ್ಕೊಳ್ಳಿ. ಬೋಂಡ ಹಾಕೋದಕ್ಕೆ ಹದವಾಗಿರಬೇಕು, ಅಲ್ಲಿವರೆಗೂ ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ. ನಾನಿಲ್ಲಿ ತೊಗೊಂಡಿರೋಂಥ ಒಂದು ಅರ್ಧ ಕಪ್ಪಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಗೋಧಿ ಹಿಟ್ಟು. ಈ ಮೆಜರ್ಮೆಂಟು ಕರೆಕ್ಟಾಗಿ ನಾವು ರುಬ್ಬಿರೋಂಥ ಹಲಸಿನ ಹಣ್ಣಿನ ಪಾಕಕ್ಕೆ ಮಿಕ್ಸ್ ಆಗುತ್ತೆ. ಇದನ್ನು ಕಲಸಿ ಇಡಬೇಕಂತೇನಿಲ್ಲ, ಒಂದು ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ಇದು ಮಿಕ್ಸ್ ಮಾಡೋಷ್ಟರಲ್ಲಿ ನಿಮಗೆ ಒಂದು 10 ನಿಮಿಷದಲ್ಲಿ ದಿಢೀರಂತ ಮಾಡ್ಕೊಳ್ಬೋದು. ಈ ಸ್ವೀಟ್ನ ತುಂಬ ರುಚಿಯಾಗಿ ಕೂಡ ಇರುತ್ತೆ, ಟೀ ಟೈಮ್ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ಒಂದು ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ, ಖಾರ ಚಟ್ನಿ. ನೀವು ದೋಸೆ ಇಡ್ಲಿಗೆ ಮಾಡೋಂಥ ಚಟ್ನಿ ಇದ್ರೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ, ಅಥವಾ ಟೀ ಜೊತೆ ಕೂಡ ತಿನ್ನಬಹುದು. ನಾನಿಲ್ಲಿ ಅರ್ಧ ಕಪ್ಪಷ್ಟು ಸ್ವಲ್ಪ ಜಾಸ್ತಿನೇ ಗೋಧಿ ಹಿಟ್ಟು ತೊಗೊಂಡಿದ್ದೆ, ಅಷ್ಟು ಖಾಲಿಯಾಗಿದೆ. ನೋಡಿ, ಈ ಥರ ಹಿಡ್ಕೊಂಡ್ರೆ ನಾವು ಅದು ಉಂಡೆ ಆಗಿ ಎಣ್ಣೆಗೆ ಬೀಳಬೇಕು. ಆ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕು. ತುಂಬ ಗಟ್ಟಿನೂ ಬೇಡ, ತುಂಬ ತೆಳ್ಳ ಕೂಡ ಬೇಡ, ಈ ಹದದಲ್ಲಿದ್ದರೆ ಸಾಕು. ನಿಮಗೆ ತುಂಬ ಉಂಡೆ ಥರನೇ ಬೇಕು, ನಾವು ಹೀಗೆ ತೆಗೆದು ಹಾಕಿದ್ರೆ ಪಕೋಡ ರೀತಿ ಆಗುತ್ತೆ. ನಿಮಗೆ ಉಂಡೆ ಥರನೇ ಬೇಕು ಇದು ಅನ್ನೋದ್ರೆ ಸ್ವಲ್ಪ ಒದ್ದೆ ಕೈ ಮಾಡಿಕೊಂಡು ಜಸ್ಟ್ ಬೆರಳು ಮಾತ್ರ ಡಿಪ್ ಮಾಡ್ಕೊಳ್ಳಿ ನೀರಿನಲ್ಲಿ. ತುಂಬ ತೇವ ಕೂಡ ಮಾಡ್ಕೋಬಾರ್ದು. ಉದ್ದಿನ ವಡೆನ ಯಾವ ರೀತಿ ಉಂಡೆ ಕಟ್ಕೊಳ್ಳೋಕ್ಕೆ ನಾವು ತೇವದ ಕೈ ಮಾಡ್ಕೊಳ್ತೀವಿ, ಆ ರೀತಿಯಲ್ಲಿ ಸ್ವಲ್ಪ ಬೆರಳನ್ನು ತೇವ ಮಾಡ್ಕೊಂಡು ಈ ಥರ ಮಾಡಿಕೊಂಡ್ರೆ ನಿಮಗೆ ರೌಂಡಾಗಿ ಉಂಡೆ ಬರುತ್ತೆ. ಈ ಥರ ಮಾಡಿ ಕೂಡ ಎಣ್ಣೆನಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಎಣ್ಣೆನಲ್ಲಿ ನೀವು ಕರಿಬೇಕಾದ್ರೆ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಗೋಧಿ ಹಿಟ್ಟು ಹಾಕಿರೋದ್ರಿಂದ ಒಳಗಡೆ ಕೂಡ ಬೇಯಬೇಕಾಗುತ್ತೆ. ಅದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಆವಾಗ ನಾವು ಕರೆಕ್ಟಾಗಿ ಪರ್ಫೆಕ್ಟ್ ಬೆಂದಿದೆ ಅಂತೇಳಿ ಗೊತ್ತಾಗುತ್ತೆ, ತೆಗೆಯೋದಕ್ಕೂ ಈಸಿ ಆಗುತ್ತೆ. ಲೋ ಫ್ಲೇಮ್ನಲ್ಲೇ ಇರಬೇಕು ಪೂರ್ತಿ, ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ. ನೋಡಿ, ಈ ಕಲರ್ ಬರಬೇಕು. ಈ ಕಲರ್ ಬಂದಾಗ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಒಳಗಡೆ ಕೂಡ ನೀವು ಸ್ಟವ್ ಕೂಡ ನೋಡ್ತಾ ಇರ್ಬೋದು, ತುಂಬ ಸಿಮ್ಮಲ್ಲಿದೆ ಫ್ಲೇಮು. ಆ ಥರ ಇಟ್ಕೊಂಡು ನೀವು ಬೇಯಿಸೋದ್ರಿಂದ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಇಷ್ಟಪಟ್ಟರೆ ಹಸಿ ತೆಂಗಿನಕಾಯಿ ತುರಿಗಳನ್ನು ಕೂಡ ಹಾಕ್ಕೊಳ್ಬೋದು, ಸಣ್ಣ ಸಣ್ಣಗೆ ಪೀಸ್ ಮಾಡಿಕೊಂಡು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನೇನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಹಲಸಿನ ಹಣ್ಣು ಸಿಕ್ತಾಗ ಒಂದು ಸಲ ಈ ಬೋಂಡ ಮಾಡಿ ನೋಡಿ. ಈ ರುಚಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಓಕೆ ಬಾಯ್, ಥ್ಯಾಂಕ್ ಯು.